ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಎಚ್ ದಿವ್ಯಾ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನ್ನ ಹತ್ರ ಇರುವಂಥ ಕೆಲವೊಂದು ಸೀರೆಗಳಲ್ಲಿ ಚೆನ್ನಾಗಿರೋ ಸೀರೆನ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗೇನು ನೋಡ್ತಾ ಇದ್ದಾರೋ ಈ ಸೀರೆ ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿರುತ್ತೆ. ಬೇರೆ ಸೀರೆಗಳಲ್ಲಿ ಕೆಲವೊಂದು ಸೀರೆಗಳು ಪ್ಲೈನ್ ಇರುತ್ತೆ, ಮಧ್ಯ ಅಷ್ಟು ಲುಕ್ ಕೊಡಲ್ಲ. ಇದು ಫ್ಲವರ್ ಮತ್ತು ಒಂದು ಮಧ್ಯ ಹೂವು ಕೂಡ ಕೊಟ್ಟಿದ್ದಾರೆ, ಅದರಿಂದ ತುಂಬಾ ಲುಕ್ ಕೊಡುತ್ತೆ. ಪಿಂಕ್ ಮತ್ತು ಗ್ರೀನ್ ಕಾಂಬಿನೇಷನ್ ಅಂದರೆ ಕೇಳಬೇಕಾ, ತುಂಬಾ ಚೆನ್ನಾಗಿರುತ್ತೆ. ಕೆಳಗಡೆ ಬಾರ್ಡ್ರ್ ಆಗಲಿ ಇಲ್ಲ ಮಧ್ಯ ಇರೋವಂಥ ಫ್ಲವರ್ಸ್ ಆಗಲಿ ಬಾರ್ಡ್ರ್ ಆಗಲಿ ತುಂಬ ಚೆನ್ನಾಗಿದೆ. ಇದು ನನ್ನ ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು. ಈಗೇನು ತೋರಿಸ್ತಾ ಇದ್ದೀನಿ ಇದು ಸರ್ಗಾಗಿರುತ್ತೆ. ಆ ಸ್ಯಾರಿದು ಗ್ರೀನ್ ಕಲರ್ ಸರ್ಗೆ ಬಂದಿರುತ್ತೆ, ತುಂಬಾ ಚೆನ್ನಾಗಿದೆ. ಮತ್ತು ಸಾಫ್ಟ್ ಸಿಲ್ಕ್ ಆಗಿರೋದ್ರಿಂದ ಉಟ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಇಂಥ ಸೀರೆಗಳು ಕಂಡ್ರೆ ನನಗೆ ತುಂಬ ಇಷ್ಟ. ಇದನ್ನು ನಾನು ಮಂಡ್ಯದಲ್ಲಿ ಇದನ್ನು ತೊಗೊಂಡಿದ್ದೆ. ನೆಕ್ಸ್ಟ್ ಸ್ಯಾರಿ ಏನು ನೋಡ್ತಾ ಇದ್ದಾರೆ, ಈ ಕಲರ್ ಅಂತೂ ಸಿಕ್ಕಾಪಟ್ಟೆ ವೈರಲ್ ಮತ್ತು ಸಿಕ್ಕಾಪಟ್ಟೆ ಟ್ರೆಂಡ್ ಆಗಿರುವಂಥ ಕಲರು. ಬಟ್ ಇದು ಡಿಸೈನು ಆ ಡಿಸೈನು ಈ ಡಿಸೈನು ಬೇರೆ ಬೇರೆ ಇದೆ. ಇದಕ್ಕೆ ಕುಚ್ಚು ಕೂಡ ಅವರೇ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾನು ಮಂಡ್ಯದಲ್ಲೇ ತೊಗೊಂಡಿದ್ದು. ಬಟ್ ಇದನ್ನು ನಾನು ಇವಾಗ ತೊಗೊಂಡಿಲ್ಲ, ಆಯಾ ತೊಗೊಂಡು 2 ವರ್ಷ ಆಯಿತು. ನಾನು ತೊಗೊಂಡಾಗ ಅಷ್ಟೇನು ಟ್ರೆಂಡ್ ಇರಲಿಲ್ಲ, ನೋಡೋಕ್ಕೆ ಚೆನ್ನಾಗಿತ್ತು. ಮತ್ತು ಇಲ್ಲಿ ಏನು ನಿಮ್ಮ ಕಲರ್ ಕಾಣಿಸ್ತಾ ಇದೆ, ಈ ಕಲರ್ಗಿಂತ ರಿಯಲಿ ನೋಡೋಕ್ಕೆ ಇನ್ನೂ ಡಾರ್ಕಾಗಿ ಇನ್ನೂ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ವೀಡಿಯೋದಲ್ಲಿ ಈಗ ಏನು ಕಾಣ್ತಾ ಇದೆಯಲ್ಲ ಇದು ಡಾರ್ಕ್ ಇದೆ, ಹತ್ತಿರದಿಂದ ಬಂದಾಗ ಲೈಟ್ ಕಲರ್ ಕಾಣಿಸ್ತಾ ಇದೆ. ಏನು ನೋಡ್ತಾ ಇದ್ದಾರೆ, ಈ ಸೀರೆ ಅಂತೂ ಎಲ್ಲ ಹಾಕಿ ನನಗೆ ಈ ಸೀರೆ ಹಾಕ್ಕೊಳ್ಳೋಕ್ಕೆ ಬೇಜಾರಾಗಿದೆ. ಎಲ್ಲೋದ್ರೂ ಯಾವ ಕಡೆ ಫಂಕ್ಷನ್ ಬಂದರೂ ಇದೇ ಸೀರೆನ ಹಾಕೋತಾ ಇದ್ದಾರೆ. ಅದರಿಂದ ನೋಡಿ ಕೂಡ ಬೋರ್ ಆಗಿದೆ. ನನ್ನ ಹತ್ರ ನನಗೆ ಹಾಕ್ಕೊಳ್ಳೋಕ್ಕೆ ಇಷ್ಟ ಇದ್ದರೂ ನಾನು ಹಾಕೋತಾ ಇಲ್ಲ. ಇದ್ರ ಜೊತೆಗೆ ಅವರು ಸೇಮ್ ಕಲರ್ ಬ್ಲೂ ಕಲರೇ ಬ್ಲೌಸ್ ಕೊಟ್ಟಿದ್ದರು, ಅಂದರೆ ಅದೇ ಕಲರ್ದು. ನಾನು ಕಾಂಬಿನೇಷನ್ ಹಾಕಿ ವೈಟ್ನ ಪೀಸ್ ತೊಗೊಂಡು ವರ್ಕ್ ಮಾಡಿ ಬ್ಲೌಸ್ ಹೊಲಿಸಿದ್ದೀನಿ. ಆ ಕ್ಲಾತ್ ಕೂಡ ಬ್ಲೌಸ್ ಕ್ಲಾತು ಕೂಡ ತುಂಬ ಸಾಫ್ಟಾಗಿದೆ. ಈಗ ಬ್ಲೂ ಸ್ಯಾರಿಗೆ ವೈಟ್ ಕಲರ್ ಪೀಸು ಕೊಟ್ಟಿರ್ತಾರೆ ಅವರೇ ಈಗ ಅದಕ್ಕೆ ಕಾಂಬಿನೇಷನ್ ಆಗಿ. ಬಟ್ ನನಗೇನು ಕೊಟ್ಟಿರಲಿಲ್ಲ, ನಾನೇ ಕಾಂಬಿನೇಷನ್ ಆಗಿ ನಾನು ಕೂಡ ಬೇರೆ ವೀಡಿಯೋದಲ್ಲಿ ನೋಡಿ ಅಥವಾ ಬೇರೆಯವ್ರು ಹಾಕಿರೋದನ್ನ ನೋಡಿ ನನಗೆ ಈ ಥರ ಇಷ್ಟ ಆಗಿ ಈ ಥರ ಹೊಲಿಸ್ಕೊಂಡಿದ್ದೀನಿ. ಈ ಥರ ಆದರೆ ಬೇರೆ ಬೇರೆ ಸೀರೆ ಪ್ಲೇನ್ ಸೀರೆಗಾಗಲಿ ಅಥವಾ ಒಂದೇ ಕಲರ್ ಸ್ಯಾರಿ ಇರೋದ್ರಲ್ಲಿ ನಾವು ಈ ಬ್ಲೌಸ್ನ ಹಾಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆ ಕೂಡ ನಾನು ಮಂಡ್ಯದಲ್ಲಿ ತೊಗೊಂಡಿದ್ದು. ಈ ಸೀರೆ ನೆವಿ ಬ್ಲೂ ಮತ್ತು ರಾಮ ಗ್ರೀನ್ ಅಂತ ಕರೀತಾರೆ. ಈ ಸೀರೆ ಮಧ್ಯ ಚೆಸ್ ಇದ್ದು ಮಾವ್ನಣ್ಣು ಡಿಸೈನ್ ಕೊಟ್ಟಿದ್ದಾರೆ ಮಧ್ಯ. ಈ ಸೀರೆ ಕಲರ್ ಕೂಡ ನಮ್ಮ ಫೇಸಿಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗಾಗಿ ಎಲ್ಲ ಸೀರೆಗಳಲ್ಲಿ ಈ ಸೀರೆ ಕೂಡ ನನಗೆ ತುಂಬ ಇಷ್ಟವಾದದ್ದು. ಇದು ಬ್ಲೌಸ್ಗೆ ವರ್ಕ್ ಮಾಡಿಸಿ ಮತ್ತು ಬ್ಲೌಸ್ನ ಹೊಲಿಸಿದ್ದೆ. ಬ್ಲೌಸ್ ಈ ಥರ ಇದೆ ನೋಡಿ. ನೆವಿ ಬ್ಲೂ ಅಲ್ಲಿ ಸೀರೆ ಅಥವಾ ಬ್ಲೌಸ್ ಅಂತಿದ್ರೆ ಇದೊಂದೇ, ಅದು ಬಿಟ್ಟರೆ ನೆವಿ ಬ್ಲೂ ಕಲರಲ್ಲಿ ಸೀರೆ ಯಾವುದೂ ಇಲ್ಲ. ಡ್ರೆಸ್ಸಲ್ಲಿ 3-4 ನೆವಿ ಬ್ಲೂ ಕಲರ್ ನನ್ನ ಹತ್ರ ಇದೆ. ಇದೇನು ನೆಕ್ಸ್ಟ್ ನೋಡ್ತಾ ಇದ್ದೀರೋ ಇದು ನೋಡಿ, ಏನು ಸಕ್ಕತ್ತಾಗಿ ವೀಡಿಯೋದಲ್ಲಿ ಚೆನ್ನಾಗಿ ಕಾಣ್ತಿದೆ. ಅದ್ರ ಬಾರ್ಡ್ರ್ ಆಗಲಿ ಅಥವಾ ಅದು ಸೀರೆದು ಪ್ಯಾಟ್ರನ್ ಆಗಲಿ. ಇದನ್ನು ನಾನು ಮೀಶೋದಿಂದ ತೊಗೊಂಡಿದ್ದು 450 ಅಷ್ಟೇ. ನೋಡಲಿಕ್ಕೂ ತುಂಬ ಚೆನ್ನಾಗಿದೆ, ವೇರ್ ಮಾಡೋದು ಕೂಡ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಸೀರೆನ ಆಲ್ರೆಡಿ ಸೀರಿಯಲ್ಸ್ ಅಥವಾ ಮೂವಿಗಳಲ್ಲಿ ಕೆಲವರು ಹಾಕಿದ್ದಾರೆ, ನಾನು ನೋಡಿದ್ದೀನಿ. ಬಟ್ ಇನ್ನೂ ನನಗೆ ಉಟ್ಕೊಂಡಿಲ್ಲ, ಯಾವಾಗ ಉಟ್ಕೊಳ್ಳೋಕೆ ಟೈಮ್ ಬರುತ್ತೋ ಗೊತ್ತಿಲ್ಲ. ಮಧ್ಯ ಎಲೆದು ಇದೆ ಮತ್ತು ಇದರಲ್ಲಿ ವೈಟ್ ಸ್ಯಾರಿಲಿ ಮಧ್ಯ ಬಟರ್ಫ್ಲೈ ಬಂದಿದೆ ಮತ್ತು ಅದು ಸೇಮ್ ಬಾರ್ಡ್ರ್ ಬಂದಿದೆ. ಬೇರೆ ಸೀರೆಗಳಲ್ಲಿ ಮೀಶೋದಲ್ಲಿ ನೋಡ್ಬೋದು ನೀವು, ಈ ಸೀರೆ ಖಂಡಿತವಾಗೂ ಸಿಗುತ್ತೆ. ಇದಕ್ಕೆ ಬಾರ್ಡ್ರು ಸ್ಲೀವ್ಗೆ ಹಾಕ್ಕೊಂಡಿದ್ದೀನಿ. ಈ ಬ್ಲೌಸ್ನು ಕೂಡ ನಾನೇ ಸ್ಟಿಚ್ ಮಾಡಿದ್ದೀನಿ. ನನಗಂತೂ ತುಂಬ ಖುಷಿ ಇದೆ, ಹೊಸ ಪ್ಯಾಟ್ರನಲ್ಲಿ ಈ ಬ್ಲೌಸ್ನ ನಾನು ಹೊಲಿದಿರೋದ್ರಿಂದ. ಲೈಟಾಗಿ ಸ್ಲೀವ್ ಹತ್ರ ಬಫ್ ಕೊಟ್ಟು ಮತ್ತು ಅದೇನು ಬಾರ್ಡ್ರ್ ಇದೆ ಆ ಬಾರ್ಡ್ರ್ ಪೂರ ಕೈಗೆ ಅಂದರೆ ಸ್ಲೀವ್ ಕೊಟ್ಟಿದ್ದೀನಿ. ಬ್ಯಾಕ್ ಸೈಡು ಮಧ್ಯ ವೈಟ್ ಇದ್ದು ಬಾಲ್ ಹಾಕ್ಸಿದ್ದೀನಿ. ಫಸ್ಟ್ ಕಲ್ತಿದ್ದು ಮತ್ತು ಹೊಲಿದಿದ್ದು. ಸೈಜ್ ಎಲ್ಲ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಹೊಲಿತಾ ಕಲ್ತ್ಕೊಳ್ತಾ ಇನ್ನೂ ಚೆನ್ನಾಗಿ ಹೊಲಿತೀನಿ. ಇದು ಮೆರೂನ್ ಬ್ಲೌಸು. ಯಾಕೆ ಬರೀ ಫಸ್ಟೇ ಬ್ಲೌಸ್ ತೋರಿಸ್ತಾ ಇದ್ದೀನಿ ಅಂದರೆ, ಈ ಬ್ಲೌಸು ಕೆಲವೊಂದು ಬ್ಲೌಸ್ಗಳಲ್ಲಿ ಮಧ್ಯ ಫ್ಲವರ್ ಇರುತ್ತೆ, ಅದೇ ಸ್ಲೀವ್ ಹತ್ರ ಈ ಥರದ್ದು ಆಲ್ಮೋಸ್ಟ್ ಯಾರು ತೊಗೊಂಡಿರಲ್ಲ ಅಂದ್ಕೊತೀನಿ. ಕೆಲವ್ರು ತೊಗೊಂಡಿರ್ತಾರೆ, ಬಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ಬರೀ ಮಧ್ಯ ಫ್ಲವರ್ ಅಥವಾ ಬುಟ್ಟ ಮಾತ್ರ ಇದ್ದಿದ್ದು. ಆ ಬ್ಲೌಸ್ನ ಈ ಸ್ಯಾರಿಗೆ ಮ್ಯಾಚ್ ಮಾಡಿ ಹಾಕೋತೀನಿ. ಯಾಕೆಂದರೆ ಈ ಸೀರೆದು ಬ್ಲೌಸು ನಾನು ಏನು ತೋರಿಸ್ತಾ ಇದ್ದೀನಿ ಆ ಬಾರ್ಡ್ರಲ್ಲಿ ಬ್ಲೌಸ್ ಇತ್ತು. ಮತ್ತು ಇದು ಮದುವೆಗಿಂತ ಮುಂಚೆ ಅಂದರೆ
ಆವಾಗ ತುಂಬ ಸಣ್ಣ ಇದ್ದೆ, ಮದುವೆಲೂ ಕೂಡ ತುಂಬ ಸಣ್ಣ ಇದ್ದೆ. ಈಗ ಒಂದು ಮಗು ಆದಮೇಲೆ ಸ್ವಲ್ಪ ದಪ್ಪ ಆಗಿದ್ದೀನಿ. ಅದ್ರ ಬ್ಲೌಸ್ ಆಗೋದು ಇಲ್ಲ ಮತ್ತು ಅದು ನನಗೆ ಇಷ್ಟವೂ ಇರಲಿಲ್ಲ. ಅದಕ್ಕೆ ಬೇರೆದಕ್ಕೆ ಏನು ಜಾಸ್ತಿ ಇನ್ವೆಸ್ಟ್ ಮಾಡಲಿಲ್ಲ. ಈ ವೆಲ್ವೆಟ್ಟೆ ಸ್ವಲ್ಪ ಟ್ರೆಂಡಿಂಗಲ್ಲಿತ್ತು ಅಂತ ಹೇಳಿ ಅದನ್ನು ಇದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಲೈಟ್ ಪಿಂಕ್ ಮತ್ತು ಮೆರೂನ್ ಕಲರು ಕಾಂಬಿನೇಷನಲ್ಲಿದೆ. ಮದುವೆ ಟೈಮಲ್ಲಿ ಅಥವಾ ಮದುವೆ ಆದಮೇಲೆ ಕೆಲವೊಂದು ಸೀರೆ ಗ್ರ್ಯಾಂಡ್ ಸೀರೆ ತೊಗೊಂಡ್ಬಿಡ್ತೀವಿ. ಉಟ್ಕೊಳ್ಳೋಕ್ಕೆ ಆಸೆಯಾಗಿ ತೊಗೊತೀವಿ, ಒಂದು ಸೀರೆ 2 ಸಲ ಹಾಕ್ತೀವಿ, ಮತ್ತೆ ಹಾಕ್ಕೊಳ್ಳೋದಿಲ್ಲ, ಅದು ಹಾಗೇ ಇರುತ್ತೆ. ನನ್ನ ಹತ್ರನೂ ಕೂಡ ಎಷ್ಟೋ ಸೀರೆಗಳು ಆ ಟೈಮಲ್ಲಿ ತೊಗೊಂಡಿರೋದು ಹಾಕ್ಕೊಳ್ದೇನೆ ಹಾಗೆ ಇಟ್ಟಿದ್ದೀನಿ. ಯಾಕಂತ ಗೊತ್ತಿಲ್ಲ, ನೋಡೋಕ್ಕೆ ಚೆನ್ನಾಗಿದ್ರೂ ಉಟ್ಕೊಳ್ಳೋಕೆ ಮನಸ್ಸಿಲ್ಲ. ಯಾವುದೆಲ್ಲ ಹೊಸದು ಕಾಣಿಸುತ್ತೋ ಕಣ್ಣಿಗೆ ತೊಗೋತೀವೋ ಅಥವಾ ಆನ್ಲೈನಲ್ಲಿ ಶಾಪಿಂಗ್ ಮಾಡ್ತೀವೋ ಅದನ್ನೇ ವೇರ್ ಮಾಡ್ತೀವಿ, ಮತ್ತು ಅದು 2-3 ಸಲ ಹಾಕ್ಕೊಂಡು ಬೇಜಾರಾದಾಗ ಮೂಲಲ್ಲಿಡ್ತೀವಿ. ಇದು ನಮ್ಮೂರಲ್ಲೇ ತೊಗೊಂಡಿದ್ದು ಪರ್ಪಲ್ ಸ್ಯಾರಿ. ಕೆಲವೊಂದು ರೀಲ್ಸ್ಗಳು ನೋಡಿ ನನಗೂ ಕೂಡ ಪರ್ಪಲ್ ಕಲರ್ ಸ್ಯಾರಿ ತೊಗೋಬೇಕು, ಸೆಮಿ ಸಿಲ್ಕಲ್ಲೇ ಅಂತ ಹೇಳಿ ಸ್ವಲ್ಪ ಹುಚ್ಚಿಡ್ದಿತ್ತು ನನಗೆ. ಆವಾಗ ಕಣ್ಣಿಗೆ ಕಾಣಿಸಿದ್ದು ಆವಾಗ ತೊಗೊಳ್ಳೋ ಪ್ಲ್ಯಾನ್ ಇಲ್ಲ ಅಂದ್ರೂ ಹೋಗಿ ತೊಗೊಂಡು ಬಂದೆ. ಮತ್ತು ಈ ಬ್ಲೌಸ್ನೂ ಕೂಡ ಹೊಲಿಸೋ ಪ್ಲ್ಯಾನ್ ಇರಲಿಲ್ಲ, ಏನು ಬೇಡ ಹಾಗೆ ಫಾಲು ಮತ್ತು ಜಿಗ್ಜಾಗ್ ಹಾಕೋಣ ಅಂತ ಅಂದ್ಕೊಂಡೆ. ನಾನೇ ಹೊಲಿಯೋದ್ರಿಂದ ಯಾಕೆ ಒಂದು ಬ್ಲೌಸ್ ಪೀಸ್ನ ವೇಸ್ಟ್ ಮಾಡೋದು ಅಂತೇಳಿ ಬ್ಯಾಕ್ ಸೈಡು ವಿ ನೆಕ್ ಕೊಟ್ಟು ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡಿದ್ದು. ಒಂದ್ಸಲ ತೊಗೊಳ್ಳೋ ತನಕ, ಒಂದ್ಸಲ ಹಾಕೋ ತನಕ ಖುಷಿ ಇರುತ್ತೆ, ತೊಗೋಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇರುತ್ತೆ. ತೊಗೊಂಡಾದ್ಮೇಲೆ ಒಂದೇ ಸಲಿಗೆ ಸಾಕು, ನೆಕ್ಸ್ಟ್ ಬೇರೆದು ನೋಡೋಣ ಅನಿಸುತ್ತೆ. ಇದು ಪರ್ಪಲ್ ಆ್ಯಂಡ್ ಸ್ಕೈ ಬ್ಲೂ ಕಲರ್ ಕಾಂಬಿನೇಷನಲ್ಲಿದೆ. ಏನೋ ಹೇಳಿಲ್ವ, ಪರ್ಪಲ್ ಅಂದರೆ ಸ್ವಲ್ಪ ಇಷ್ಟ ಆಗಿತ್ತು ಅಂತೇಳಿ, ಹಾಗೆ ಇದು ಕೂಡ ಪರ್ಪಲಲ್ಲೇ ಇದೆ. ಈಗೇನು ತೋರಿಸ್ತಾ ಇದ್ದೀನಿ ಅದು ಸರ್ಗಾಗಿರುತ್ತೆ, ಆದರೆ ಅಷ್ಟೇನು ಲುಕ್ಕಿಲ್ಲ ಅದು. ಇದು ಅದರದ್ದು ಬ್ಲೌಸು. ಈ ಬ್ಲೌಸ್ನು ಕೂಡ ನಾನೇ ಸ್ಟಿಚ್ ಮಾಡಿರೋದು. ಇದನ್ನು ನಮ್ಮ ಊರಲ್ಲಿ ಹಬ್ಬದ ಟೈಮಲ್ಲಿ ಹಾಕ್ಕೊಂಡಿದ್ದೆ. ಆ ಫೋಟೋ ನನ್ನ ಹತ್ರ ಇದೆ, ಅದನ್ನು ನೆಕ್ಸ್ಟು ಹಾಕ್ತೀನಿ. ಬಾರ್ಡ್ರ್ ನೋಡ್ತಾ ಇರ್ಬೋದು, ಇದು ಚೆನ್ನಾಗಿದೆ. ಈಗ ಏನು ತೋರಿಸ್ತಾ ಇದ್ದೀನಿ ಇದು ಬಾರ್ಡ್ರ್ ಸೀರೆ. ಬಾರ್ಡ್ರು ಮಾವಿನ ಡಿಸೈನಲ್ಲಿ ಇರೋದ್ರಿಂದ ಚೆನ್ನಾಗಿದೆ. ಬ್ಲೌಸ್ ನೋಡಿ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೆ. ನಾನು ಸೀರೆ ಪರ್ಚೇಸ್ ಅಥವಾ ಸೀರೆ ತೊಗೋತೀನಿ ಅಂತಂದರೆ ಅದು ಮಂಡ್ಯ KK ರಾಮನಲ್ಲಿ ಆಲ್ಮೋಸ್ಟ್ 90% ತೊಗೊಳ್ಳೋದು. ಅದು ಬಿಟ್ಟರೆ ಬೇರೆ ಕಡೆ ನೋಡೋಣ, ಇಷ್ಟ ಆಗಿಲ್ಲ ಅಂದರೆ ಮಾತ್ರ ಅಂತ ಹೇಳೋದು. ಈ ಸೀರೆನ ನಾನು ಮೀಶೋದಲ್ಲಿ 3 ವರ್ಷದಿಂದ ಇಷ್ಟಪಟ್ಟು, ಆ ನಂತರ ಮೀಶೋದಲ್ಲೇ ಆಫರ್ ಪ್ರೈಸ್ಗೆ ನನಗೆ 600ಗೆ ಸಿಕ್ತು. ನಾನು ನೋಡಿ ಫಸ್ಟು ತೊಗೊಂಡು 900 ತೊಗೊಂಡಿದ್ದೆ. ಮತ್ತು ನನಗದು ಪ್ರಾಡಕ್ಟ್ ಚೆನ್ನಾಗಿರೋದು ಕೊಟ್ಟಿರಲಿಲ್ಲ, ಬೇರೆ ಸೀರೆ ಕೊಟ್ಟಿದ್ದರು. ಮತ್ತು ರಿಟರ್ನ್ ಹಾಕಿ ಮತ್ತೆ ಈಗ ಹಂಗೆ ಬರುತ್ತೇನೋ ಅಂತೇಳಿ ಮತ್ತೆ ತೊಗೊಳಕ್ಕೆ ಮನ್ಸು ಮಾಡಿರಲಿಲ್ಲ. ಆಫರ್ ಪ್ರೈಸಲ್ಲಿ ನನಗೆ 600ಗೆ ಸಿಕ್ತು. ನೀವೇನು ಅನ್ಕೋತಾ ಇದ್ದೀರ ಬಾರ್ಡ್ರ್ ಮಾತ್ರ ಹಿಂಗೆ ಕೊಟ್ಟಿದ್ದಾರೆ ಅಂತ, ಬಾರ್ಡ್ರ್ ಆ ಥರ ಕೊಟ್ಟಿಲ್ಲ, ನಾನೇ ಸ್ಟಿಚ್ ಹಾಕ್ಕೊಂಡಿರೋದು. ಅಂದರೆ ಅದ್ರ ಲೇಸ್ ಏನಿದೆ ಅದು ತರಿಸಿ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು. ಅದರಿಂದ ಅದರ ಲುಕ್ಕು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕೂಡ ಲೈಟ್. ಆಲ್ಮೋಸ್ಟ್ ಮೀಶೋದಲ್ಲಿ ಯಾರಾದರೂ ಸ್ಯಾರಿನ ನೋಡ್ತಾ ಇದ್ದರೆ ಇದನ್ನು ನೋಡಿರ್ತೀರ ಮತ್ತು ತೊಗೊಂಡಿರ್ತೀರ ಅಂತ ಅಂದ್ಕೊಂಡಿರ್ತೀನಿ. ನಿಮ್ಮ ಥರ ನನಗೂ ಕೂಡ ಪ್ಲೇನೇ ಇತ್ತು, ಅದಕ್ಕೆ ನಾನು ಮೀಶೋದಲ್ಲೇ ಕೂಡ ಲೇಸ್ನ ಬುಕ್ ಮಾಡಿದ್ದೆ. ಎಂತಕ್ಕಾರ ಯೂಸ್ ಆಗುತ್ತೆ ಅಂತೇಳಿ ಕಮ್ಮಿ ಪ್ರೈಸಲ್ಲಿ 5 ಮೀಟ್ರ್ ಕೊಟ್ಟಿದ್ದರು. ಅದನ್ನು 2 ಮೀಟ್ರ್ ನಾನು ಸೀರೆ ಸರ್ಗಿಗೆ ಹಾಕಿರಿದ್ದೀನಿ. ತುಂಬಾ ಲುಕ್ ಕಾಣಿಸುತ್ತೆ ಆ ಸರ್ಗಿಗೆ ಆ ಲೇಸ್ನ ಹಾಕಿರೋದ್ರಿಂದ. ಕೆಲವೊಂದು ಸೀರೆಗಳಲ್ಲಿ, ಟ್ರೆಂಡಿಂಗ್ ಸೀರೆಗಳಲ್ಲಿ ಲೇಸ್ನ ಅಥವಾ ಏನೋ ಆ ಥರ ಬಾರ್ಡ್ರನ್ನ ಅವರೇ ಕೊಟ್ಟಿರ್ತಾರೆ. ನಾನು ಆ ಥರದ್ದು ಸಿಕ್ಕಿಲ್ಲ ಅಥವಾ ತೊಗೊಳ್ಳಿಲ್ಲ ಅಂತೇಳಿ ಈ ಥರದ್ದು ನಾನೇ ಹಾಕ್ಕೊಂಡಿದ್ದೀನಿ. ತುಂಬ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಇದರಲ್ಲಿ ಸ್ವಲ್ಪ ಡಿಸೈನು ಇದನ್ನು ಸರ್ಗು ಕೊಟ್ಟಿದ್ದಾರೆ, ಅಂದರೆ ಸ್ವಲ್ಪನೇ ಕೊಟ್ಟಿದ್ದಾರೆ, ಜಾಸ್ತಿ ಕೊಟ್ಟಿಲ್ಲ. ಆ ಥರ ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಫ್ಲವರ್ ಇರೋದನ್ನ ಸ್ವಲ್ಪ ಇನ್ನೂ ಸ್ವಲ್ಪ ಆದರೆ ಸರ್ಗು ಕೊಟ್ಟಿದ್ದಾರೆ, ಡಬಲ್ ಥರ ಇರಲಿ ಅಂತ. ಮೀಶೋದಲ್ಲಿ ತುಂಬಾ ವೆಯ್ಟ್ ಮಾಡಿ ಇಷ್ಟಪಟ್ಟು ತೊಗೊಂಡಿದ್ದೀನಿ. ಸೀರೆ ಇದು ತುಂಬ ಸಾಫ್ಟಾಗಿ ಏನಿಲ್ಲ, ಸ್ವಲ್ಪ ರಫಾಗೇ ಇದೆ. ಬಟ್ ಐರನ್ ಮಾಡಿ ನೀಟಾಗಿ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಬ್ಲ್ಯಾಕ್ ಇರೋರಿಗೂ ಚೆನ್ನಾಗಿ ಕಾಣಿಸುತ್ತೆ, ವೈಟಾಗಿರೋರಿಗೂ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ ಕೆಲವರು ಈ ಕಲರ್ ನಮಗೆ ಚೆನ್ನಾಗಿ ಕಾಣಿಸಲ್ಲ, ಈ ಕಲರ್ ನಮ್ಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಕೊಳ್ಳೋದು ಏನಿಲ್ಲ. ಈ ಸೀರೆ ಕಲರ್ ಈ ಥರ ಇದು ಲೆಮನ್ ಕಲರ್ ಮತ್ತು ಗ್ರೀನ್ ಕಾಂಬಿನೇಷನ್ನು ನೋಡ್ತಾ ಇರ್ಬೋದು, ಏನು ಸಖತ್ತಾಗಿದೆ ಅದ್ರ ಸರ್ಗಿಂದು ಡಿಸೈನ್ ಅಂತೇಳಿ. ಬಾರ್ಡ್ರು ಕೂಡ ಅದೇ ರೀತಿ ಚೆನ್ನಾಗಿ ಬಂದಿದೆ. ಗ್ರೀನು ಮತ್ತು ಲೆಮನ್ ಕಲರು ತುಂಬಾ ಈ ಥರ ಚಿಕ್ಕ ಲುಕ್ ಚೆನ್ನಾಗಿ ಕಾಣ್ತಾ ಇದೆ.
ಸೀರೆ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಆ ಸೀರೆ ಸರ್ಗು ಅಥವಾ ಬಾರ್ಡ್ರಲ್ಲಿ ಏನು ಡಿಸೈನ್ ಕೊಟ್ಟಿದ್ದಾರೆ ಅದೇ ತುಂಬ ಲುಕ್ಕು. ಇದು ಕೂಡ ಸಾಫ್ಟಾಗಿದೆ. ಇದ್ರ ಬ್ಲೌಸಲ್ಲೂ ಕೂಡ ಸೇಮ್ ಗ್ರೀನ್ ಕಲರ್ ಬಂದು ಮಧ್ಯ ಫ್ಲವರ್ ಮತ್ತು ಬುಟ್ಟ ಬುಟ್ಟೆಯನ್ನು ಕೊಟ್ಟಿದ್ದಾರೆ. ಅದು ಕಾಂಬಿನೇಷನ್ ಆಗಿರಲಿ ಅಂತೇಳಿ ಆ ಸೀರೆದೆ ಅಂತ ಗೊತ್ತಾಗಲಿ ಅಂತೇಳಿ ಗ್ರೀನ್ ಕಲರು ಡಿಸೈನ್ ಅವರೇ ಕೊಟ್ಟಿದ್ದಾರೆ, ನಾನೇನು ನೀಡಿರಲಿಲ್ಲ. ಇದನ್ನು ಕೂಡ ಒಂದೇ ಒಂದ್ಸಲಿ ವೇರ್ ಮಾಡಿರೋದು. ಇದು ಬಾರ್ಡ್ರ್ ಸ್ಯಾರಿ ಆರೆಂಜ್ ಮತ್ತು ಪಿಂಕ್ ಕಲರ್ ಕಾಂಬಿನೇಷನಲ್ಲಿದೆ. ಇದನ್ನು ಕೂಡ ನನ್ನ ಸೀಮಂತ ಟೈಮಲ್ಲಿ ನನ್ನ ಚಿಕ್ಕಮ್ಮ ಕೊಡಿಸಿರೋದು. ಇದು ಕೂಡ ಒಂದ್ಸಲಿನೂ ಹಾಕಿಲ್ಲ. ಕಲರು ಆರೆಂಜ್ ಕಲರ್ ತುಂಬ ಚೆನ್ನಾಗಿದೆ. ಅದ್ರ ಕೆಳಗಡೆ ಬಾರ್ಡ್ರು ಮಲ್ಟಿ ಕಲರ್ ಫ್ಲವರ್ ಅಥವಾ ಏನೋ ಎಲೆ ಥರ ಕೊಟ್ಟಿದ್ದಾರೆ. ಮತ್ತು ಇದಕ್ಕೆ ಕುಚ್ಚು ಈ ರೀತಿ ಹಾಕ್ಸಿದ್ದೀನಿ. ನನಗೆ ಕುಚ್ಚು ಹಾಕ್ಸೋದ್ರಲ್ಲಿ ಏನು ಅಷ್ಟೇನು ಇಂಟ್ರೆಸ್ಟ್ ಇಲ್ಲ, ಆದರೂ ಇರಲಿ ಅಂತೇಳಿ ಹಾಕ್ಸಿದ್ದೀನಿ. ಈ ಸೀರೆ ಬ್ಲೌಸ್ನ ನಾನು ಡೈಲಿ ಅಂದರೆ ಯಾವಾಗಲೂ ಕೊಡ್ತಿದ್ನಲ್ಲ ಅವ್ರ ಕೈಲೇ ಕೊಟ್ಟು ಹೊಲಿಸ್ಬೇಕಿತ್ತು ಅನಿಸ್ತೈತಿ. ಯಾಕಂದರೆ ಬೇರೆಯವರು ಹೊಸೊಬ್ರು ನನಗೆ ಗೊತ್ತಿಲ್ಲದಿರೋ ನನ್ನ ಫ್ರೆಂಡ್ಸ್ ಮೂಲಕ ಹೋಗಿ ಬ್ಲೌಸ್ ಕೊಟ್ಟೆ. ಅದೆಲ್ಲ ಅಳತೆಲ್ಲ ಕರೆಕ್ಟಾಗಿದೆ, ಆದರೆ ಫಿಟ್ಟಿಂಗ್ ಏನೋ ಕರೆಕ್ಟಾಗಿ ಕೂರ್ತಾ ಇಲ್ಲ. ಏನೋ ಮುದ್ಕಿ ಬ್ಲೌಸ್ ಹಾಕ್ದಂಗೆ ಏನೋ ಲೂಸ್ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಒಂದ್ಸಲ ಹಾಕಿ ನೋಡಿ ಬೇಜಾರಾಗಿ ಮತ್ತೆ ಅದ್ರ ಬ್ಲೌಸ್ನೂ ಮುಟ್ಟಿಲ್ಲ, ಸೀರೆನೂ ಮುಟ್ಟಿಲ್ಲ, ಹಾಗೆ ಫೋಲ್ಡ್ ಮಾಡಿ ಬೇರೆ ಇಟ್ಟಿದ್ದೀನಿ. ಎಷ್ಟೇ ಸೀರೆಗಳನ್ನ ತೊಗೋತೀವಿ ಆದರೆ ಹಾಕ್ಕೊಳ್ಳೋದೇ ಇಲ್ಲ.